ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2-4-2026ಕ್ಕೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನದಲ್ಲಿ 50+ ಅಂಕಗಳ ಒಂದು ಕ್ವಶನ್ ಆನ್ಸರ್ಸ್ಗಳನ್ನ ಪಾಸಿಂಗ್ ಪ್ಯಾಕೇಜನ್ನು ಶೇರ್ ಮಾಡ್ತಾ ಇದ್ದೀನಿ. ಕಡೆವರೆಗೂ ನೋಡಿ, ಖಂಡಿತವಾಗಿ ಬರ್ತವೆ ಸ್ಕೋರಿಂಗ್ ಪ್ಯಾಕೇಜ್ಗಳು. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4, 4 ಕೂಡ ನೋಡಲೇಬೇಕು. ಇಲ್ಲಿಂದನೂ ಕೂಡ ನೀವೇನು ಮಾಡ್ತೀರಪ್ಪ ಅಂದರೆ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಫಸ್ಟ್ 4 ಮಾರ್ಕ್ಸ್ನಿಂದ ಪ್ರಾರಂಭ ಮಾಡ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಸೊ ಇಲ್ಲಿ ಫಸ್ಟ್ 4 ಅಂಕಕ್ಕೆ ಅಂದಾಗ ನೀವು 8 ಪಾಯಿಂಟ್ಸ್ಗಳನ್ನ ಬರಲೇಬೇಕು. ಸೊ ಮೊದಲನೇದಾಗಿ ಪ್ರಾಥಮಿಕ ಶಾಲೆಗಳ ಶಿಕ್ಷಣದ ಶುಲ್ಕವನ್ನು ರದ್ದು ಮಾಡ್ತಾರೆ. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸ್ತಾರೆ. ರೈಲು ಮಾರ್ಗಗಳ ಸ್ಥಾಪನೆಯನ್ನು ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ರಚನೆ, ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಮಾರಿ ಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ದೋಂಡ್ಯಾ ವಾಘ್ನ ಹೋರಾಟ. ಎಸ್, ದೋಂಡ್ಯಾ ವಾಘನ ಬಗ್ಗೆ ಬಂದಾಗ ಏನು ಬರಿಬೇಕಂದ್ರೆ, ದೋಂಡ್ಯಾ ವಾಘ್ ಸೈನಿಕನಾಗಿ ಟಿಪ್ಪು ಸುಲ್ತಾನನ ಸೈನ್ಯವನ್ನು ಸೇರಿಕೊಂಡಿದ್ದ. 4ನೇ ಮೈಸೂರು ಯುದ್ಧದ ನಂತರ ದಂಗೆ ಎದ್ದ. ಒಂದು ಸಣ್ಣ ಸೈನ್ಯವನ್ನು ಸಂಘಟನೆ ಮಾಡುತ್ತಾನೆ. ಶಿವಮೊಗ್ಗ ಬಿದನೂರಿನ ಕೋಟೆಗಳನ್ನು ಗೆಲ್ತಾನೆ. ಅನೇಕ ಅತೃಪ್ತ ಪಾಳೆಗಾರರನ್ನು ಪ್ರೋತ್ಸಾಹವನ್ನು ಮಾಡ್ತಾನೆ. ಫ್ರೆಂಚರು ಈತನಿಗೆ ಸಹಾಯವನ್ನು ಮಾಡ್ತಾರೆ. ವೆಲ್ಲೆಸ್ಲಿ ದೋಂಡ್ಯಾ ವಾಘ್ನನ್ನು ಹತ್ತಿಕ್ತಾನೆ. ಕೋನಗಲ್ ಎಂಬಲ್ಲಿ ದೋಂಡ್ಯಾ ವಾಘ್ನನ್ನು ಹತ್ಯೆಗೈತಾರೆ ಅನ್ನೋದನ್ನು 8 ಪಾಯಿಂಟ್ಸ್ಗಳನ್ನು ಬರೀಬೇಕು. ನೆಕ್ಸ್ಟ್ ಒನ್, ಸಂಗೊಳ್ಳಿ ರಾಯಣ್ಣನ ಹೋರಾಟ. ಎಸ್, ಚೆನ್ನಮ್ಮನೊಂದಿಗೆ ರಾಯಣ್ಣನ ಹೆಸರು ಅಮರವಾಗಿದೆ. ಓಕೆ, ಚೆನ್ನಮ್ಮನೊಂದಿಗೆ ಬ್ರಿಟಿಷರ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಹೋರಾಟವನ್ನು ಮಾಡಿದರು. ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಗೊಂಡ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಸಂಘಟನೆಯನ್ನು ಮಾಡಿದ. ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದ. ನಂದಗಡ ಮತ್ತು ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳಾಗಿತ್ತು. ಬ್ರಿಟಿಷರ ಸಂಚಿನಿಂದ ರಾಯಣ್ಣನನ್ನು ಬಂಧಿಸ್ತಾರೆ. 1831ರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸ್ತಾರೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ನೋಡೋಣ, ವಿವಿಧ ಸಮಾಜ ಸುಧಾರಕರ ಬೋಧನೆಗಳು ಅಂತ ಇದೆ. ಫಸ್ಟ್ ಒನ್, ಪುರೋಹಿತಶಾಹಿಗೆ ವಿರೋಧ, ವಿಗ್ರಹಾರಾಧನೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಜಾತಿ ಪದ್ಧತಿಗೆ ವಿರೋಧ, ಅರ್ಥಹೀನ ಪದ್ಧತಿಗಳಿಗೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಅಂತ ಬರೆದ್ರೆ ಸಾಕು. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಅಂತ ಕೇಳ್ತಾರೆ. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು. WC ಬ್ಯಾನರ್ಜಿ, MG ರಾನಡೆ ಇದರಲ್ಲಿ ಪ್ರಮುಖರಾಗಿದ್ದರು. ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗಗಳಾಗಿತ್ತು. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚವನ್ನು ಏನು ಮಾಡ್ತಾರಪ್ಪ ಅಂದರೆ ಕಡಿಮೆ ಮಾಡಲಿಕ್ಕೆ ಇವರು ಹೋರಾಟವನ್ನು ಮಾಡ್ತಾರೆ. ನೆಕ್ಸ್ಟ್, ಉತ್ತಮ ಶಿಕ್ಷಣವನ್ನು ಕೊಡೋದು, ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಮಾಡಬೇಕಂತ ಅವರು ಬ್ರಿಟಿಷರಲ್ಲಿ ಮನವಿಯನ್ನು ಮಾಡ್ತಾರೆ ಅನ್ನೋದು ಇತ್ತು. ಇನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ಅಂತ ಒಂದು ಬರ್ತದೆ, ಇದು ಇಂಪಾರ್ಟೆಂಟ್ ಇದೆ. ಇವರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತಲೇ ಕರೀತಾರೆ. ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸ್ತಾರೆ. ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದರು. ಬಂಗಾಳದ ವಿಭಜನೆಯ ವಿರೋಧವನ್ನು ಮಾಡ್ತಾರೆ. ಸ್ವದೇಶಿ ಚಳವಳಿಯ ಆರಂಭ, ಚಳವಳಿಯನ್ನು ದೇಶಾದ್ಯಂತ ಕೊಂಡೊಯ್ತಾರೆ. ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸ್ತಾರೆ. ಬ್ರಿಟಿಷರು ಬಂಗಾಳದ ವಿಭಜನೆಯನ್ನು ಹಿಂದಕ್ಕೆ ಪಡಿತಾರೆ ಅಂತ ಇತ್ತು. ನೆಕ್ಸ್ಟ್ ಒನ್, ಎಸ್, ಸುಭಾಷ್ ಚಂದ್ರ ಬೋಸ್ರವರ ಸಾಧನೆಗಳು ಅಂತ ಇದೆ, ಇದು ವೆರಿ ಇಂಪಾರ್ಟೆಂಟ್ ಇತ್ತು. ಇವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ವನ್ನು ತ್ಯಜಿಸ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ. ವಿದೇಶದಲ್ಲಿದ್ದ ಭಾರತೀಯರನ್ನು ಸಂಘಟಿಸ್ತಾರೆ. INA ಸೈನ್ಯವನ್ನು ಸಂಘಟಿಸ್ತಾರೆ. ದೆಹಲಿ ಚಲೋಗೆ ಕರೆ ಕೊಡ್ತಾರೆ. ವಿಮಾನ ಅಪಘಾತದಲ್ಲಿ ಸಾವನ್ನಪ್ತಾರೆ. ಮುಂದೆ INA ಸೈನ್ಯ ಬ್ರಿಟಿಷರಿಗೆ ಸೋತಿತು ಅನ್ನೋದನ್ನು ಬರಿಬೇಕು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟದ ಮೇಲೆ ಪ್ರಶ್ನೆಯೂ ಕೂಡ ಬರ್ಬೋದು. ಇವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟವನ್ನು ಮಾಡ್ತಾರೆ. ಎಸ್, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಹರ್ ಮತ್ತು ಕಾಲಾರಾಮ್ ಚಳವಳಿಗಳನ್ನು ರೂಪಿಸ್ತಾರೆ. ಗಾಂಧಿಯೊಂದಿಗೆ ಪೂನಾ ಒಪ್ಪಂದವನ್ನು ಮಾಡಿಕೊಳ್ತಾರೆ ಅಂತಕ್ಕಂಥದ್ದನ್ನು ಬರಿಬೇಕಿತ್ತು. ಅಷ್ಟೇ ಅಲ್ಲದೆ ಬಹಿಷ್ಕೃತ ಭಾರತ ಎಂಬ ಸಂಘಟನೆಯನ್ನು ಸಹಿತ ಅವರು ಕಟ್ಟಿದ್ದಾರೆ. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸ್ತಾರೆ. ಮೂಕನಾಯಕ ಎಂಬ ಪತ್ರಿಕೆಯ ಆರಂಭ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು, ಶೋಷಿತರಿಗೆ ಮೀಸಲಾತಿಯನ್ನು ಕಲ್ಪಿಸ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಎಸ್, ಅನಕ್ಷರತೆಯ ನಿವಾರಣೆಯ ಕ್ರಮಗಳು ಅಂತ ಇದೆ, ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇದಕ್ಕಾಗಿ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಕಟ್ತಾರೆ. ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಾರೆ. ಸಾಕ್ಷರ ಭಾರತ ಕಾರ್ಯಕ್ರಮ, ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ, ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ, ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ ಕೊಡ್ತಾರೆ. ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ದಿವ್ಯಾಂಗರ ಶಿಕ್ಷಣಕ್ಕೆ ಏನು ಮಾಡ್ತಾರಪ್ಪ ಅಂದರೆ
ವಿಶೇಷವಾದ ಒತ್ತನ್ನು ಕೊಡ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಲಿಂಗ ತಾರತಮ್ಯದ ನಿವಾರಣಾ ಕ್ರಮಗಳು ಅಂತ ಕೇಳಬಹುದು. ಇಲ್ಲಿ ಉದ್ಯೋಗದ ನೇಮಕಾತಿಯಲ್ಲಿ ಮೀಸಲಾತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ನಾರಿ ವಂದನಾ ಅಧಿನಿಯಮ ಅಂಗೀಕಾರ, ಮಹಿಳಾ ಆಯೋಗ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಆರಂಭವನ್ನು ಮಾಡ್ತಾರೆ. ಮುಂದೆ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಮಾಡ್ತಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ 50ರಷ್ಟು ಮೀಸಲಾತಿ, ಮಹಿಳಾ ಸಹಾಯವಾಣಿ 1091 ಆರಂಭವನ್ನು ಸಹಿತ ಮಾಡ್ತಾರೆ. ಭ್ರಷ್ಟಾಚಾರಕ್ಕೆ ಕಾರಣಗಳು, ಫಸ್ಟ್ ಒನ್ ಜಾತೀಯತೆ, ಸೃಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನಿನ ಕೊರತೆ, ಮಾನವನ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯ ಕೊರತೆ, ಭ್ರಷ್ಟಾಚಾರ, ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ ಅನ್ನೋದನ್ನು ಕೂಡ ಬರೀಬೇಕು. ಇನ್ನು ಮಣ್ಣಿನ ಸವೆತಕ್ಕೆ ಕಾರಣ ಮತ್ತು ಪರಿಣಾಮ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕಾರಣಗಳಲ್ಲಿ ಅರಣ್ಯದ ನಾಶ, ಅತಿಯಾಗಿ ಮೇಯಿಸೋದು, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಇಟ್ಟಿಗೆ ಮತ್ತು ಹೆಂಚು ತಯಾರಿಕೆ. ಪರಿಣಾಮಗಳಲ್ಲಿ ಪ್ರವಾಹದ ಉಂಟಾಗುವಿಕೆ, ನದಿಗಳ ಪಾತ್ರ ಬದಲಾವಣೆ, ಕಡಿಮೆ ನೀರಿನ ಸಂಗ್ರಹ ಸಾಮರ್ಥ್ಯ, ನೀರಿನ ಕಡಿಮೆ ಇಂಗುವಿಕೆ, ಸ್ವಾಭಾವಿಕ ಚಿಲುಮೆಗಳ ಬತ್ತುವಿಕೆ, ಕೃಷಿ ಉತ್ಪಾದನೆಯ ಮೇಲೆ ದುಷ್ಪರಿಣಾಮ. ಇನ್ನು ಮಣ್ಣಿನ ಸಂರಕ್ಷಣಾ ವಿಧಾನಗಳಂತ ಬರ್ತದೆ. ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಬರ್ತದೆ. ನೆಕ್ಸ್ಟ್ ಅಡ್ಡಬದುಗಳ ನಿರ್ಮಾಣ ಮಾಡೋದು, ಹಂತ ಹಂತ ಕೃಷಿ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಯೋದು, ಅರಣ್ಯದ ಬೆಳವಣಿಗೆಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವಿಕೆಯ ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ ನಿರ್ಮಾಣ ಅಂತ ನೀವು ಬರಿಬೇಕು. ಇನ್ನು ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಅಂತ ಬರ್ತದೆ. ಇಲ್ಲಿ ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ ಮತ್ತು ಸಂಚಾರದ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ಸರ್ಕಾರದ ನೀತಿ ನಿಯಮಗಳು ಅಂತ ಬರೆದ್ರೆ ಸೊ ಇಲ್ಲಿ 4 ಅಂಕ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು 3 ಅಂಕಕ್ಕೆ ಬರೋಣ. ಫಸ್ಟ್ ನೋಡೋಣ ಇಂಪಾರ್ಟೆಂಟ್ ಕ್ವಶನ್, ಮಾರ್ತಾಂಡವರ್ಮನ ಹೋರಾಟ. ಇಲ್ಲಿ ರಾಜ ಮಾರ್ತಾಂಡವರ್ಮ ಡಚ್ಚರನ್ನು ತಡೆಗಟ್ಟಿದ 6 ಪಾಯಿಂಟ್ಸ್ಗಳನ್ನು ಬರೀಬೇಕು 3 ಅಂಕಕ್ಕೆ. ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡ್ತಾರೆ. ಮಾರ್ತಾಂಡವರ್ಮ ಡಚ್ಚರನ್ನು ಸೋಲಿಸ್ತಾನೆ. 1741ರಲ್ಲಿ ಡಚ್ಚರು ಪುನಃ ದಾಳಿ ಮಾಡ್ತಾರೆ. ಈ ಯುದ್ಧದಲ್ಲಿ ಸಹಿತ ಡಚ್ಚರು ಸೋಲ್ತಾರೆ. 1753ರಲ್ಲಿ ಡಚ್ಚರು ತಮ್ಮ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ. ಇನ್ನು ಪ್ಲಾಸಿ ಕದನದ ಪರಿಣಾಮಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಒನ್, ಸಿರಾಜ್ ಯುದ್ಧದಲ್ಲಿ ಸೋಲ್ತಾನೆ. ವ್ಯಾಪಾರಿ ವರ್ಗದ ಲೋಭಿತನದ ಪ್ರದರ್ಶನ, ಭಾರತೀಯರ ಅನೈತಿಕತೆಯ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದ, ಕಂಪನಿ ಅನಿರ್ಬಂಧಿತ ವ್ಯಾಪಾರದ ಹಕ್ಕನ್ನು ಪಡಿತದ, ಜಾಫರ್ ಕಂಪನಿಗೆ 17.7 ಕೋಟಿ ಹಣವನ್ನು ನೀಡ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳು, ಈ ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋಲ್ತದ. 2ನೇ ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕನ್ನು ನೀಡ್ತಾನೆ. 26 ಲಕ್ಷ ರೂಪಾಯಿಗಳಿಗೆ ಬಂಗಾಳವನ್ನು ಬಿಟ್ಟು ಕೊಡ್ತಾನೆ. ಶುಜ್ ಉದ್ ದೌಲ್ 50 ಲಕ್ಷ ಯುದ್ಧ ನಷ್ಟವನ್ನು ನೀಡ್ತಾನೆ. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ಬಂಗಾಳದ ಆಡಳಿತವನ್ನು ಕಂಪನಿ ವಹಿಸಿಕೊಳ್ಳುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವ ಇತ್ಯಾದಿ ಪರಿಕಲ್ಪನೆಗಳ ಪರಿಚಯ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ವೃತ್ತಪತ್ರಿಕೆಗಳ ಉಗಮ, ಸಾಮಾಜಿಕ ಸುಧಾರಣಾ ಚಳವಳಿಗಳ ಉಗಮ, ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ, ಆಲೋಚನಾ ಕ್ರಮದಲ್ಲಿ ಏಕರೂಪತೆ, ಸ್ವಾತಂತ್ರ್ಯ ಚಳವಳಿಯ ಮೇಲೆ ಪ್ರಭಾವ, ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅರಿವು ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 1857ರ ದಂಗೆಯ ವಿಫಲತೆಗೆ ಕಾರಣಗಳು, ಇದು ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ದಂಗೆ, ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾದ ದಂಗೆ, ಭಾರತೀಯ ಸೈನಿಕರ ಭಿನ್ನತೆಗಳು, ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನಾ ಕೊರತೆ, ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ಸೂಕ್ತ ಯುದ್ಧ ತಂತ್ರ ಮತ್ತು ಸೈನಿಕ ಪರಿಣತಿ ಕೊರತೆ, ಅನೇಕ ದೇಶೀಯ ರಾಜರಿಂದ ಬ್ರಿಟಿಷರಿಗೆ ಬೆಂಬಲ, ದಂಗೆ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು. ಎಸ್, ಫಸ್ಟ್ ಒನ್, ಆಲಿಪ್ತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವರ್ಣಭೇದ ನೀತಿಗೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗಾಗಿ ಬೆಂಬಲ ಅಂತ ಬರೀಬೇಕು. ಇನ್ನು ಭಯೋತ್ಪಾದಕ ನಿವಾರಣಾ ಕ್ರಮಗಳು. ಎಸ್, ಫಸ್ಟ್ ಒನ್, ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, ರಕ್ಷಣಾ ಪಡೆಗಳ ಬಳಕೆ, ವಿಶೇಷ ಪರಿಣತಿ ಪಡೆಗಳ ರಚನೆ, ಹಣಕಾಸು ಗುಪ್ತಚರ ಘಟಕಗಳ ಸ್ಥಾಪನೆ, ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ, ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ. ಇಷ್ಟು ಬರೆದ್ರೆ ಸಾಕು. ಇನ್ನು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸ. ಎಸ್, ಇಲ್ಲಿ ಸಂಘಟಿತ ಅಂದರೆ ಕಾಯ್ದೆ ನಿಯಂತ್ರಣ, ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮ, ಶೈಕ್ಷಣಿಕ ಅರ್ಹತೆ ಬೇಕು, ನಿಗದಿತ ವೇತನ ಮತ್ತು ವೈದ್ಯಕೀಯ ಸೌಲಭ್ಯ ಬೇಕು. ಉದಾಹರಣೆ ಸರ್ಕಾರಿ ಇಲಾಖೆಗಳ ನೌಕರರು. ಇನ್ನು ಅಸಂಘಟಿತ ಕೆಲಸಗಾರರಂದರೆ ಕಾಯ್ದೆಯ ನಿಯಂತ್ರಣವಿಲ್ಲ, ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮವಿಲ್ಲ,
ಶೈಕ್ಷಣಿಕ ಅರ್ಹತೆ ಬೇಕಿಲ್ಲ, ನಿಗದಿತ ವೇತನ ವೈದ್ಯಕೀಯ ಸೌಲಭ್ಯ ಇಲ್ಲ, ಮನೆಗೆಲಸ ಮಾಡುವ ಕೆಲಸಗಾರರು. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಅಂತ ಕೇಳಿದ್ದಾರೆ. ಫಸ್ಟ್ ಒಂದೇದು ಜನಸಂಖ್ಯೆಗಳನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು, ಇದು ಇಂಪಾರ್ಟೆಂಟ್ ಇದೆ. ಎರಡನೇದು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿ, ಪಂಚವಾರ್ಷಿಕ ಯೋಜನೆ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆ. ಇನ್ನು ಅರಣ್ಯದ ಮಹತ್ವ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಜೈವಿಕ ಪರಿಸರ ಸಮತೋಲನ, ಉತ್ತಮ ಮಳೆ ತರಲು ಸಹಾಯಕ, ಮಣ್ಣಿನ ಸವೆತದ ನಿಯಂತ್ರಣ, ಉದ್ಯೋಗಾವಕಾಶ ಒದಗಿಸೋದು, ಮೇವು ಮತ್ತು ಆಹಾರದ ಪೂರೈಕೆ, ಶುದ್ಧ ವಾಯುವನ್ನು ಪೂರೈಕೆ ಮಾಡೋದು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಭಾರತದಲ್ಲಿ ಅರಣ್ಯನಾಶಕ್ಕೆ ಕಾರಣಗಳು ಅಂತ ಕರ್ತಾರೆ. ಇಲ್ಲಿ ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗ, ನೀರಾವರಿ ಯೋಜನೆ ನಿರ್ಮಾಣ, ಕಾಡ್ಗಿಚ್ಚು ಮತ್ತು ಗಣಿಗಾರಿಕೆ. ಇನ್ನು ಅರಣ್ಯ ಸಂರಕ್ಷಣಾ ವಿಧಾನಗಳಂತ ಬರ್ತದೆ. ರೋಗದ ನಿಯಂತ್ರಣ, ಜನರಿಗೆ ತಿಳುವಳಿಕೆ ನೀಡೋದು, ಬೀಜ ಹರಡಿಸೋದು, ಮರ ನೆಡಲು ಪ್ರೋತ್ಸಾಹ, ಮೇಯಿಸುವಿಕೆ ನಿಯಂತ್ರಣ, ಘರ್ಷಿತ ಮರಗಳನ್ನು ತೆಗೆದು ಹಾಕೋದು. ಇನ್ನು ಚಂಡಮಾರುತಗಳು, ಭೂಕಂಪ ಮತ್ತು ಪ್ರವಾಹದ ಪರಿಣಾಮಗಳು. ಇಲ್ಲಿ ಜೀವ ಮತ್ತು ಆಸ್ತಿ ಹಾನಿ, ವಿದ್ಯುತ್ ಸರಬರಾಜಿಗೆ ಅಡಚಣೆ, ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಹಾನಿ, ಬೆಳೆ ನಾಶ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಇನ್ನು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವ. ಇಲ್ಲಿ ಬಡತನ, ನಿರುದ್ಯೋಗದ ನಿವಾರಣೆ, ಸಣ್ಣ ಮತ್ತು ಗೃಹ ಕೈಗಾರಿಕೆಗೆ ಪ್ರೋತ್ಸಾಹ. ನೆಕ್ಸ್ಟ್ ವಲಸೆಯ ನಿಯಂತ್ರಣ, ನೀರಾವರಿ ಸೌಲಭ್ಯದ ವಿಸ್ತರಣೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ. ಇನ್ನು ಬ್ಯಾಂಕಿನ ಕಾರ್ಯ ಮತ್ತು ಸೇವೆಗಳು. ಇಲ್ಲಿ ಮುಖ್ಯವಾಗಿ ಎಲ್ಲ ನೋಡಿ, ಕಾರ್ಯ, ಸೇವೆ, ಅನುಕೂಲ ಎಲ್ಲವೂ ಸೇಮಾಗಿ ಆನ್ಸರನ್ನು ಬರೀರಿ. ಫಸ್ಟ್ ಬರೀತಕ್ಕಂಥದ್ದು ಏನಪ್ಪ ಅಂತಂದರೆ ಸಾಲ ಕೊಡೋದು. ಎರಡನೇದು ಠೇವಣಿಗಳ ಅಂಗೀಕಾರವನ್ನು ಮಾಡೋದು, ಹಣದ ವರ್ಗಾವಣೆ, ಚೆಕ್ಕುಗಳ ಮೇಲೆ ಹಣ ವಸೂಲಿ, ಹುಂಡಿಗಳನ್ನು ಸೋಡಿ ಮಾಡೋದು, ಭದ್ರತಾ ಕಪಾಟು, ವಿದೇಶಿ ವಿನಿಮಯದ ನಿರ್ವಹಣೆ ಅಂತ ಬರೆದ್ರೆ ಸಾಕು. ಇಷ್ಟು 3 ಮಾರ್ಕ್ಸಿನ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು 2 ಅಂಕಕ್ಕೆ ಬರ್ತೀನಿ. ಫಸ್ಟ್ ಬರೋದೇ 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಅಂತ ನಿಮಗೆ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ಮೊಟ್ಟ ಮೊದಲ ನೀವೇನು ಬರೀಬೇಕಪ್ಪ ಅಂತಂದರೆ ಮರಾಠ ಮನೆತನಗಳು ಯುದ್ಧದಲ್ಲಿ ಸೋಲ್ತಾವೆ, ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ, ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ, ಪ್ರತಾಪ್ ಸಿಂಗ್ ಸತಾರದ ರಾಜನಾಗಿ ಹೋಗ್ತಾನೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಇಲ್ಲಿ ರಾಜನು ಬ್ರಿಟಿಷ್ ಸೈನಿಕ ತುಕಡಿ ಇರಿಸಿಕೊಳ್ಳೋದು, ಸೇನೆ ವೆಚ್ಚವನ್ನು ರಾಜ್ಯದವರು ಭರಿಸೋದು, ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ, ಬೇರೆ ಯುರೋಪಿಯನ್ನ ನೇಮಿಸಿಕೊಳ್ಳೋ ಹಾಗಿಲ್ಲ, ಯುದ್ಧ ಸಂಧಾನಕ್ಕೆ ಗವರ್ನರ್ ಸಮ್ಮತಿ ಬೇಕು, ಕಂಪನಿ ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಬರೆದ್ರೆ ಸಾಕು. ಇನ್ನು ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿನ ಎದುರಿಸಿದ ಸಮಸ್ಯೆಗಳು. ಇಲ್ಲಿ ಆಹಾರ ಉತ್ಪಾದನೆ, ದೇಶಿ ಸಂಸ್ಥಾನಗಳ ವಿಲೀನೀಕರಣ, ಕೋಮುಗಲಭೆ, ಕೈಗಾರಿಕಾ ಬೆಳವಣಿಗೆ, ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಮತ್ತು ಸರ್ಕಾರದ ರಚನೆ. ಇನ್ನು ಭಾರತ ಒಕ್ಕೂಟಕ್ಕೆ ಜುನಾಗಢ್ ಹೇಗೆ ಸೇರ್ಪಡೆಯಾಯಿತು? ಇಂಪಾರ್ಟೆಂಟ್. ಜುನಾಗಢ್ ನವಾಬ ಪಾಕಿಸ್ತಾನಕ್ಕೆ ಸೇರಲು ಇಚ್ಛೆಪಟ್ಟಿದ್ದ. ಅಲ್ಲಿನ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಏಳ್ತಾರೆ. ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ. ದಿವಾನ್ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾನೆ. 1949ರಲ್ಲಿ ಈ ಜುನಾಗಢ್ ಏನಾಗ್ತದಪ್ಪ ಅಂತಂದ್ರೆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಮಾಡ್ತದೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸರ್ಕಾರದ ಆಧಾರದ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಸೇವೆಯನ್ನು ಒದಗಿಸ್ತಕ್ಕಂಥದ್ದು, ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡೋದು, ಸಾಮಾಜಿಕ ಭದ್ರತೆಯ ದೃಢ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯವನ್ನು ಮಾಡೋದು ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸ. ಪ್ರತ್ಯಕ್ಷದಲ್ಲಿ ಇದನ್ನು ನೇರ ನೇಮಕಾತಿ ಅಂತ ಕರೀತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಇದು ಜನಪ್ರಿಯ ಮತ್ತು ವೈಜ್ಞಾನಿಕವಾದ ವಿಧಾನವಾಗಿದೆ. ಬಟ್ ಪರೋಕ್ಷ ನೇಮಕಾತಿಯಲ್ಲಿ ಏನದಪ್ಪ ಅಂತಂದರೆ ಇದು ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಈಗಾಗಲೇ ಸೇವೆಯಲ್ಲಿರುವವರಿಗೆ ಮೇಲದರ್ಜೆ ಹುದ್ದೆಗಳಿಗೆ ನೇಮಕ ಮಾಡ್ತಾರೆ. ಪದೋನ್ನತಿ ಮತ್ತು ಬಡ್ತಿಯ ವಿಧಾನ ಆಗದ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ರೂಪುಗೊಂಡ ಬಗೆ ಹೇಗೆ? ಇದು ಜನರನ್ನು ಮೇಲು ಕೀಳು ಅಂತ ವಿಂಗಡಣೆಯನ್ನು ಮಾಡ್ತದೆ. ಸ್ತರ ವಿನ್ಯಾಸ ಸಮಾಜದಿಂದ ನಿರ್ಮಾಣವಾಗದ. ಶ್ರೀಮಂತರಿಗೆ ಅವಕಾಶಗಳು ಹೆಚ್ಚಿವೆ, ಬಡವರಿಗೆ ಅವಕಾಶಗಳು ಕಡಿಮೆ. ಇನ್ನು ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು. ಇದು ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡದ. 1955 ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ. 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ. ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆ ಹಕ್ಕು, ಶೈಕ್ಷಣಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. ಇನ್ನು ಭೂ ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶ. ಭೂಸ್ವರೂಪ, ಮಾರುಕಟ್ಟೆ,
ತಾಂತ್ರಿಕತೆ, ನೀರಾವರಿ ಸೌಲಭ್ಯ, ವಾಯುಗುಣ ಮತ್ತು ಸಾಮಾಜಿಕ ಪರಿಸ್ಥಿತಿ. ಇನ್ನು ಕಾಲುವೆಗಳ ವಿಧ ಕೇಳಿದರು. ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ ಅಂತ ಬರ್ತದೆ. ಪ್ರವಾಹ ಕಾಲುವೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಕೃಷಿಗೆ ನೀರನ್ನು ಪೂರೈಸೋದು. ಸಾರ್ವಕಾಲಿಕ ಅಂದ್ರೆ ನದಿಗಳಿಗೆ ಅಣೆಕಟ್ಟನ್ನು ನಿರ್ಮಿಸಿ ನೀರನ್ನು ಕಾಲುವೆ ಮೂಲಕ ಪೂರೈಕೆಯನ್ನು ಮಾಡೋದು. ಇನ್ನು ನೀರಾವರಿಯ ವಿಧ: ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಇನ್ನು ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ. ಸುಗ್ಗಿ ಪೂರ್ವ ಅಂದರೆ ಹೆಚ್ಚು ಇಳುವರಿ ಬೀಜಗಳ ಬಳಕೆಯನ್ನು ಮಾಡೋದು. ನೆಕ್ಸ್ಟ್ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯನ್ನು ಮಾಡೋದು. ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಮಾಡೋದು. ಸುಧಾರಿತ ತಂತ್ರಜ್ಞಾನದ ಬಳಕೆ, ಸಾಲ ಮತ್ತು ಸಹಾಯಧನದ ವ್ಯವಸ್ಥೆ. ಸುಗ್ಗಿ ನಂತರದಲ್ಲಿ ನ್ಯಾಯೋಚಿತ ಬೆಲೆ, ಹೆಚ್ಚುವರಿ ಉತ್ಪನ್ನಗಳ ಸಂಸ್ಕರಣೆ, ಮಾರುಕಟ್ಟೆಗಳ ಸುಧಾರಣೆ ಮತ್ತು ಉಗ್ರಾಣ ಮತ್ತು ಶೈತ್ಯಾಗಾರಗಳ ನಿರ್ಮಾಣ ಮಾಡೋದು. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉದ್ದೇಶದಲ್ಲಿ ಅನುಚಿತ ವ್ಯವಹಾರ ತಡೆಯೋದು, ಗ್ರಾಹಕರಿಗೆ ಪರಿಹಾರ ಕೊಡೋದು, ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ, ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು. ಇನ್ನು ಬಳಕೆದಾರರ ಶೋಷಣೆಗೆ ಕಾರಣಗಳಂತ ಬಂದರೆ ಮಾರಾಟ ವಿಧಾನದಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರ ನಡುವೆ ನೇರ ವ್ಯವಹಾರ ಇಲ್ಲದಿರೋದು, ಮಧ್ಯವರ್ತಿ ಹಾವಳಿ, ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸೋದು. ಇನ್ನು ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳು: ಕಡು ಬಡತನ, ಲಿಂಗ ತಾರತಮ್ಯ, ಕೌಟುಂಬಿಕ ಕಲಹ, ಶಿಕ್ಷಣ ಇಲ್ಲದಿರುವಿಕೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ. ಇನ್ನು ಬಾಲ್ಯ ಕಾರ್ಮಿಕ ಅಥವಾ ಬಾಲ್ಯ ವಿವಾಹದ ಪರಿಣಾಮ: ಅಪೌಷ್ಟಿಕತೆ ಮತ್ತು ಅನಾರೋಗ್ಯ, ಮಕ್ಕಳ ಹಕ್ಕು ಉಲ್ಲಂಘನೆ, ಮಕ್ಕಳ ಬೆಳವಣಿಗೆ ಕುಂಠಿತ, ತಾಯಿ ಮತ್ತು ಶಿಶು ಮರಣದ ಪ್ರಮಾಣದ ಹೆಚ್ಚಳ, ಶೋಷಣೆ ದೌರ್ಜನ್ಯದ ಹೆಚ್ಚಳ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ವಿಧವೆಯರು ಆಗ್ತಾರೆ. ಇನ್ನು ಹೊಸ ಜಲಮಾರ್ಗದ ಅನ್ವೇಷಣೆಗೆ ಕಾರಣ: 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ, ಟರ್ಕರ ನಿಯಂತ್ರಣಕ್ಕೆ ವ್ಯಾಪಾರ ಮಾರ್ಗಗಳು, ತೀವ್ರತರ ವ್ಯಾಪಾರದ ತೆರಿಗೆ, ಲಾಭದಾಯಕವಲ್ಲದ ವ್ಯಾಪಾರ, ಸ್ಪೇನ್ ಮತ್ತು ಪೋರ್ಚುಗಲ್ಗಳ ಪ್ರಯತ್ನ, ವೈಜ್ಞಾನಿಕ ಆವಿಷ್ಕಾರ. ಇವೆಲ್ಲ 2 ಮಾರ್ಕರ್ ಕ್ವಶನ್ ಇತ್ತು. ಇನ್ನು 1 ಮಾರ್ಕರಲ್ಲಿ ನಿಮಗೆ ಬರ್ತಕ್ಕಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ, ಪೂರ್ವಾಗ್ರಹ, ಗ್ರಾಮೀಣಾಭಿವೃದ್ಧಿ, ಅಧಿಕಾರದ ವಿಕೇಂದ್ರೀಕರಣ, ಸಾರ್ವಜನಿಕ ಹಣಕಾಸು, ಕೋಶೀಯ ನೀತಿ, ಆಯವ್ಯಯ ಮುಂಗಡು ಪತ್ರ, ತೆರಿಗೆ, ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಇದು ಕೂಡ ಇಂಪಾರ್ಟೆಂಟ್ ಅದ, ಸ್ವಲ್ಪ ನೋಡ್ಕೊಂಡೋಗಿ. ಉದ್ಯಮಶೀಲತೆ ನೋಡಿ, ಸಾರಿಗೆ, ಸಂಪರ್ಕ ಮಾಧ್ಯಮ, GIS, GPS, ದೂರ ಸಂವೇದಿ ತಂತ್ರಜ್ಞಾನ. ಇವು ನಿಮಗೆ 1 ಮಾರ್ಕಲ್ಲಿ ಏನಾಗ್ತವಪ್ಪ ಅಂತಂದರೆ ಬರ್ತಾವೆ. ಇನ್ನು ವ್ಯಕ್ತಿಗಳ ಮೇಲೆ ಪ್ರಶ್ನೆಗಳನ್ನು ಬಂದರೆ ಭಾರತದ ನಾಗರಿಕ ಸೇವಾ ವ್ಯವಸ್ಥೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಆಮೇಲೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿ ಮಾಡಿದವರು ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಇನ್ನು ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳನ್ನು ಪ್ರಾರಂಭಿಸಿದವರು ಯಾರು? ಸೊ ಅದ್ರ ಉತ್ತರ ಬಂದುಬಿಟ್ಟು ವಾರ್ನ್ ಹೇಸ್ಟಿಂಗ್ಸ್. 1792ರಲ್ಲಿ ರೈತವಾರಿ ಪದ್ಧತಿ ಜಾರಿ ಮಾಡಿದವ ಅಲೆಕ್ಸಾಂಡರ್ ರೀಡಾ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು, ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು ಅಂತ ಕೇಳಿದರು. ಸೊ ಅದ್ರ ಉತ್ತರ ಬಂದುಬಿಟ್ಟು ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಭಾರತದ ಮೊದಲ ವೈಸ್ರಾಯ್ ಕ್ಯಾನಿಂಗ. ಒಡೆಯರ ಮನೆತನದ ಸ್ಥಾಪಕ ಯದುರಾಯ. ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಪ್ರಾರಂಭ ರಾಜ ಒಡೆಯ. ಅಟಾರ್ ಕಚೇರಿ ಸ್ಥಾಪಕ ಚಿಕ್ಕದೇವರಾಜ ಒಡೆಯರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ ಕೆ ಶೇಷಾದ್ರಿ ಅಯ್ಯರ್. ಮೈಸೂರು ರಾಜಗೀತೆ ಕಾಯೋ ಶ್ರೀ ಗೌರಿ ಅಂತಕ್ಕಂಥ ಬರೆದವರು ಬಸಪ್ಪ ಶಾಸ್ತ್ರಿ. ಇನ್ನು ಪರಿಸರ ಮಳೆ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡೀಸ್ ಅಂತ ಉತ್ತರ ಪ್ರದೇಶದಲ್ಲಿ ಕರೀತಾರೆ, ಕಾಲಾ ಬೈಸಾಖಿ ಪಶ್ಚಿಮ ಬಂಗಾಳ, ಮಾವಿನ ಬೈಲು ಕೇರಳ, ಕಾಫಿ ತುಂತುರು ಕರ್ನಾಟಕ. ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಇವೆಲ್ಲ ಬೇಸಿಗೆಯಲ್ಲಿ ಬೀಳ್ತಕ್ಕಂಥ ಪರಿಸರ ಮಳೆಗಿರ್ತಕ್ಕಂಥ ಹೆಸರು. ಇನ್ನು ಉಳಿತಾಯ ಖಾತೆ, ಸಾಮಾನ್ಯ ಜನರು, ವಿದ್ಯಾರ್ಥಿಗಳು, ವೇತನದಾರರು, ಪಿಂಚಣಿದಾರರಿಗೆ ಸೂಕ್ತ. ಚಾಲ್ತಿ ಖಾತೆ, ವ್ಯಾಪಾರಸ್ಥರು ಬಡ್ಡಿ ಇಲ್ಲ ಸೇವಾ ಶುಲ್ಕ ತಗೋತಾರೆ. ದಿನಕ್ಕೆ ಎಷ್ಟು ಬೇಕಾದರೂ ಈ ವ್ಯವಹಾರವನ್ನು ಮಾಡೋದು ಯಾವ ಖಾತೆ? ಚಾಲ್ತಿ ಖಾತೆ. ಇನ್ನು ನೆಕ್ಸ್ಟ್ ಆವರ್ತ ಠೇವಣಿ ಅಂದರೆ ಭವಿಷ್ಯದ ಉದ್ದೇಶ, ಮದುವೆ, ಆಸ್ತಿ, ವಾಹನ ಖರೀದಿ, ತಿಂಗಳು ಹಣ ವಿಮೆಯನ್ನು ಮಾಡ್ತಾರೆ. ನಿಶ್ಚಿತ ಠೇವಣಿಯಲ್ಲಿ ನಿಶ್ಚಿತ ಅವಧಿ ಇರ್ತದ, ಅತ್ಯಧಿಕ ಬಡ್ಡಿಯನ್ನು ಇಲ್ಲಿ ನಾವೇನು ಮಾಡ್ತೀವಿ? ಪಡಿತೀವಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿತ್ತು? ಚಳವಳಿಗಳು. ಚಿಪ್ಕೋ ಚಳವಳಿ, ಸುಂದರ್ಲಾಲ್ ಬಹುಗುಣ, ಚಂಡಿ ಪ್ರಸಾದ್ ಭಟ್ರು. ನರ್ಮದಾ ಆಂದೋಲನ, ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಕೈಗಾ ಚಳವಳಿ, ಶಿವರಾಮ ಕಾರಂತ. ಅಪ್ಪಿಕೋ ಚಳವಳಿ, ಮೌನ ಕಣಿವೆ, ಕೇರಳ ಸಾಹಿತ್ಯದ ಪರಿಷತ್ತು. ಇದು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ದಾರೆ ನೋಡಿ. ಚಿಪ್ಕೋ ಚಳವಳಿ ನಡೆದದ್ದು ಉತ್ತರಾಖಂಡದಲ್ಲಿ, ನರ್ಮದಾ ಆಂದೋಲನ ಗುಜರಾತ್, ಕೈಗಾ ಚಳವಳಿ ಕರ್ನಾಟಕ, ಅಪ್ಪಿಕೋ ಉತ್ತರ ಕನ್ನಡ, ಮೌನ ಕಣಿವೆ ಕೇರಳ. ಇವೆಲ್ಲ ಪರಿಸರ ಮತ್ತು ಅರಣ್ಯ ಸಂರಕ್ಷಣಾ ಚಳವಳಿಗಳು. ಇನ್ನು ಅನ್ವರ್ಥಗಳು ನೋಡಿ. ಭಾರತದ ಮ್ಯಾಂಚೆಸ್ಟರ್, ಮುಂಬೈ. ಏಕೆ ಅದನ್ನು ಕರೀತಾರೆ? ಮುಂಬೈನಲ್ಲಿ ಅಧಿಕ ಹತ್ತಿ ಬಟ್ಟೆಗರಣಿಗಳು ಹೆಚ್ಚಿವೆ. ಭಾರತದ ಸಿಲಿಕಾನ್ ಕಣಿವೆ, ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರ. ಬ್ಯಾಂಕುಗಳ ಬ್ಯಾಂಕ್ ಅಥವಾ ಬ್ಯಾಂಕುಗಳ ತಾಯಿ ರಿಸರ್ವ್ ಬ್ಯಾಂಕ್. ದೇಶದ ಎಲ್ಲ ಬ್ಯಾಂಕುಗಳ ಕಾರ್ಯಗಳನ್ನು ಚಟುವಟಿಕೆಗಳ ನಿಯಂತ್ರಣವನ್ನು ಅದು ಮಾಡ್ತದೆ.
ಇನ್ನು ಮ್ಯಾಪ್ ಕ್ವಶನ್ ಇದಾವೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇದು ಇಂದಿರಾ ಕೋಲ್ ಇದೆ, ದೆಹಲಿ 23-30, 82-30, ಇದರಲ್ಲಿ ಒಂದಂತೂ ಫಿಕ್ಸ್ ಆಗಿ ನಿಮಗೆ ಬಂದೇ ಬರ್ತದೆ. ಈ ಕಡೆ ಇರೋದು ಉತ್ಕಲ್ ತೀರ, ಕೋರಮಂಡಲ ತೀರ, ಪಾಕ್ ಜಲಸಂಧಿ, ಮಲಬಾರ್ ತೀರ, ಕೊಂಕಣ ತೀರ, ಇದಿರೋದು ಇಂದಿರಾ ಪಾಯಿಂಟ್. ಸೊ ಇದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಗಾಡ್ವಿನ್ ಆಸ್ಟಿನ್ ಕೇಳಿದ್ದಾರೆ. ಓಕೆ, ಅರಾವಳಿ ಬೆಟ್ಟ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಇದೆ, ನರ್ಮದಾ ನದಿ, ಬ್ರಾಂಕನಂಗಲ್ ಅಣೆಕಟ್ಟು, ಕೋಶಿ, ದಾಮೋದರ, ಹಿರಾಕುಡ್ ಯೋಜನೆ, ಇವೆಲ್ಲ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಥಳಗಳು. ಇನ್ನು ಈ ಕಡೆ ಇದೆ ಕಾಡ್ಲ, ಮುಂಬೈ, ಮರಮ್ಗೋವಾ, ನವಮಂಗಳೂರು, ಕೊಚ್ಚಿ, ಕೋಲ್ಕತ್ತಾ, ಪಾರಾದೀಪ, ವಿಶಾಖಪಟ್ಟಣಂ ಮತ್ತು ಚೆನ್ನೈ. ಇಷ್ಟು ಒಂದು 50 ಅಂಕಗಳ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಇಷ್ಟು ಬಿಟ್ಟರೆ ನಿಮಗೆ ಬೇರೆ ಬರೋದಿಲ್ಲ, ಫಿಕ್ಸ್ ಆಗಿ ಇವೆಲ್ಲ ಪ್ರಶ್ನೆಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ವಲ್ಪ 1 ಮಾರ್ಕರ್ ನೋಡಿ, ಗ್ಯಾರಂಟಿಯಾಗಿ ನಿಮಗೆ 50 ಅಂಕ ಪ್ಲಸ್ ಸಿಕ್ಕೇ ಸಿಗ್ತದೆ.